ವೆಲ್ಕಮ್ ಬ್ಯಾಕ್ ಡಿಯರ್ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಲೆಟ್ ಸ್ಟಾರ್ಟ್ ವಿತ್ ಸೆಷನ್ 3 ಆಫ್ ಚಾಪ್ಟರ್ 1, Introduction to Law. Now, in session 3, you will be studying about the subject matter of this entire chapter, business laws. So, let's start with this. So, what do you mean by the term business law or business regulations? Now, as the very name suggests, business law or business regulations refer to that branch of civil law. ನೋಡಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹಿಂದಿನ ಸೆಷನಲ್ಲಿ ನಾನೇನು ಹೇಳಿದ್ದೆ, when I started with the types of law, I told you there are two broad classifications of national laws. Administrative law ಇದೆ, ಅದಲ್ದಿರ ಕ್ರಿಮಿನಲ್ ಲಾ ಇದೆ, ಸಿವಿಲ್ ಲಾ ಅಂತ ಇದೆ. ಸೊ ಸಿವಿಲ್ ಲಾ ಅಂದ್ರೇನು? ಸಿವಿಲ್ ಲಾ ರೆಫರ್ಸ್ ಟು ಆಲ್ ದೋಸ್ ಲಾಸ್ ದಟ್ ಆರ್ ಮೇಡ್ ಟು ರೆಗ್ಯುಲೇಟ್, ಕೋಆರ್ಡಿನೇಟ್, ಕಂಟ್ರೋಲ್ ಅಂಡ್ ಡೈರೆಕ್ಟ್ ದ ಆಕ್ಟಿವಿಟೀಸ್ ಆಫ್ ಒನ್ ಪರ್ಸನ್ with another person, or one person with a group of persons, or one institution with another institution in a society. So that is the meaning of the term civil laws. So ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಸಿವಿಲ್ ಲಾಗಳಲ್ಲಿ ಒಂದು business law. So business law is that branch of civil law that exclusively deals with business transactions. So what do we mean by the term business transaction? Any transaction that is done with an intention to earn profit is called as a business transaction. Then what do you mean by the term business law or business regulation? Business law is that portion of the legal system which guarantees an orderly conduct of business affairs and the settlement of legitimate disputes in a just manner. ನೋಡಿ, ಎಷ್ಟು ಅದ್ಭುತವಾಗಿದೆ ಅಂದರೆ, ಬಿಸ್ನೆಸ್ ಲಾ ಇಸ್ ದಟ್ ಪೋರ್ಷನ್ ಆಫ್ ದ ಲೀಗಲ್ ಸಿಸ್ಟಮ್. ಸಾಮಾನ್ಯ ಕಾನೂನು ಅಂತ ಏನು ಹೇಳ್ತೀವಿ, ಸಿವಿಲ್ ಲಾ, ಅದರಲ್ಲಿ ಬಹು ಮುಖ್ಯವಾದಂಥ ಒಂದು ವಿಭಾಗ. ಏನು ಕಂಟ್ರೋಲ್ ಮಾಡುತ್ತೆ, ಏನು ಕೋಆರ್ಡಿನೇಟ್ ಮಾಡುತ್ತೆ? ವಿಚ್ ಗ್ಯಾರಂಟೀಸ್ an orderly conduct of business affairs. Orderly conduct of business affairs ಅಂದ್ರೇನು? How business affairs has to be conducted in an orderly way so that one particular business will not overlap another business. One business will not in any way come in the way of another business. So when every business deals with its own activity without in any way affecting another business, we call it as an orderly conduct. So orderly conduct of business affairs and the settlement of legitimate disputes in a just manner. Settlement of legitimate disputes. Disputes ಅಂದ್ರೆ ಏನು? ಭಿನ್ನಾಭಿಪ್ರಾಯ. ಭಿನ್ನಾಭಿಪ್ರಾಯ ಜೀವನದಲ್ಲಿ ಬಹುಮುಖ್ಯವಾಗಿರ್ತದೆ. ನೀವು ಎಲ್ಲಾದ್ರೂ ಹೋಗಿ, ನಿಮ್ಮ ಮನೆಯಲ್ಲೇ ನೋಡಿ, ನಮ್ಮ ಮನೆಯಲ್ಲಿ ನೋಡಿ, ನಿಮ್ಮ ಕಾಲೇಜಲ್ಲಿ ನೋಡಿ, ನಿಮ್ಮ ಕ್ಲಾಸ್ ರೂಮಲ್ಲಿ ನೋಡಿ, ದೇರ್ ವಿಲ್ ಆಲ್ವೇಸ್ ಬಿ ಡಿಫರೆನ್ಸ್ ಆಫ್ ಒಪಿನಿಯನ್ಸ್. ಡಿಫರೆನ್ಸ್ ಆಫ್ ಒಪಿನಿಯನ್ ಇದ್ದ ಮಾತ್ರಕ್ಕೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ದ್ವೇಷ ಕಾರಬೇಕು ಅಂತೇನಿಲ್ಲ. ದೇರ್ ವಿಲ್ ಬಿ ಅ ಡಿಫರೆನ್ಸ್ ಆಫ್ ಒಪಿನಿಯನ್. ನಾವು ಇನ್ ಬಿಸ್ನೆಸ್ ದೇರ್ ಕ್ಯಾನ್ ಬಿ ಮೆನಿ ಡಿಫರೆಂಟ್ ಸರ್ಕಮ್ಸ್ಟೆನ್ಸಸ್ ಇನ್ ವಿಚ್ ದ possibility of a dispute may arise. It might be with the setting up of the price. You may have asked for a cover price and he may have given you net landing price. You may have asked for a price with taxes and he may have quoted without taxes price. ನೋಡಿ ಹೆಂಗಿದೆ, ನೀವು ವಿತ್ ಟ್ಯಾಕ್ಸಸ್ ಸೆಲ್ಲಿಂಗ್ ಪ್ರೈಸ್ ಹೇಳಪ್ಪ ಅಂತೀರಾ, ಅವನು ವಿತೌಟ್ ಟ್ಯಾಕ್ಸಸ್ ಸೆಲ್ಲಿಂಗ್ ಪ್ರೈಸ್ ನಿಮ್ಗೆ ಹೇಳ್ಬಿಟ್ಟು ಟ್ಯಾಕ್ಸಸ್ ಎಕ್ಸ್ಟ್ರಾ ಅಂತ ಹೇಳಿರ್ತಾನೆ. ಅದು ನಿಮ್ಗೆ ಅವಾಗ ಗೊತ್ತಿರಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ಗೊತ್ತಾಗುತ್ತೆ. ಹಿ ಈಸ್ ಜಸ್ಟ್, ಇವನ್ ಯು ಆರ್ ಜಸ್ಟ್. ಆದ್ರೆ ನಿಮ್ಮಿಬ್ಬರ ಮಧ್ಯೆ ಒಂದು ಡಿಫರೆನ್ಸ್ ಆಫ್ ಒಪಿನಿಯನ್ ಇದೆ. ಇದನ್ನ ಬಗೆಹರಿಸ್ಕೊಳ್ಳೋ ರೀತಿ ಹೇಗೆ? ದಟ್ ಈಸ್ ವಾಟ್ ಬಿಸ್ನೆಸ್ ಲಾ ಎಕ್ಸಾಕ್ಟ್ಲಿ ಡಸ್. ಇಟ್ ಪ್ರೊವೈಡ್ಸ್ ಸೆಟಲ್ಮೆಂಟ್ ಫಾರ್ ಆಲ್ ದ ಪಾರ್ಟೀಸ್. ಯಾವ್ಯಾವ ವ್ಯಕ್ತಿಗಳಿಗೆ ಭಿನ್ನಾಭಿಪ್ರಾಯ ಆಗಿರುತ್ತೆ ಆ ಎಲ್ಲ ಪಾರ್ಟಿಗಳನ್ನ ಕರೆದು ಕೂರಿಸಿ ಚರ್ಚೆ ಮಾಡಿ ಎಲ್ಲ ವ್ಯಕ್ತಿಗಳಿಗೂ ಅನುಗುಣವಾಗೋ ರೀತಿಯಲ್ಲಿ ತೀರ್ಮಾನಗಳನ್ನ ಕೊಡ್ತಕ್ಕಂಥ ಒಂದು ಕಾನೂನು ಯಾವುದು ಅಂದರೆ ಬಿಸ್ನೆಸ್ ಲಾ.
ಸರಿ, ಬಿಸ್ನೆಸ್ ಲಾ ಏನು ಮಾಡುತ್ತೆ? ಇಟ್ ಎಸ್ಟಾಬ್ಲಿಷಸ್ ಅ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ಪ್ರಿಸ್ಕ್ರೈಬ್ಸ್ ಕಾಂಡಕ್ಟ್ ಟು ಆರ್ಡರ್ ಟು ಅವಾಯ್ಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಸೊ ನೀವು ಕಾಂಟ್ರಾಕ್ಟ್ಗೆ ಎಂಟ್ರಾಗಿ, ಅಂದರೆ ನೀವು ಒಂದು ಬಿಸ್ನೆಸ್ಗೆ ನೀವು ಎಂಟ್ರಾಗಿ, ಒಂದು ಬಿಸ್ನೆಸ್ ಡೀಲಿಂಗ್ಗೆ ಎಂಟ್ರಾಗಿ ಅದನ್ನು ಮುಂದುವರ್ಸ್ಕೊಂಡು ಹೋಗೋ ಮಧ್ಯದಲ್ಲಿ ನಿಮಗೇನಾದರೂ ಭಿನ್ನಾಭಿಪ್ರಾಯ ಬಂದಾಗ ತೊಂದರೆ ಆಗುತ್ತೆ. ಅದಕ್ಕೆ ಬಿಸ್ನೆಸ್ ಹೇಳುತ್ತೆ, ನೋಡಪ್ಪ, ಮೊದಲೇನೆ ನೀವು ಮಾತಾಡಿಕೊಂಡು ಚರ್ಚೆ ಮಾಡಿಕೊಂಡು ನಿಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬಗೆಹರಿಸ್ಕೊಳ್ಳಿ. ಬಿಸ್ನೆಸ್ ಲಾ ದಟ್ ಇಸ್ ವಾಟ್ ಡಸ್. It will tell you to avoid misunderstandings. It will give you a framework of rules and regulations with the help of which you may tend to have a clarity of working, and with that you can minimize these disputes. So the core concept of business law is to basically help you people to avoid misunderstanding, and even at a later stage, ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಸಂದರ್ಭಗಳಲ್ಲಿ there can be misunderstanding. ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಾಗ ಇಬ್ರಿಗೂ ಅನುಕೂಲ ಆಗೋ ರೀತಿನಲ್ಲಿ ತೀರ್ಮಾನ ತಗೊಳ್ಳುವಂಥದ್ದು, ಸೆಟಲ್ಮೆಂಟ್ ಮಾಡಿಸ್ಕೊಡೋ ಅಂತ ಒಂದು ಕಾನೂನಿಗೆ ನಾವು ಬಿಸ್ನೆಸ್ ಲಾ ಅಂತ ಹೇಳಿ ಕರಿತೀವಿ. ನೋಡಿ, ವ್ಯವಹಾರಿಕ ಕಾನೂನು ಕನ್ನಡದಲ್ಲಿ ಹೇಳಬೇಕು ಅಂದರೆ, ವ್ಯವಹಾರಿಕ ಕಾನೂನು ಅಂದ್ರೇನು? ದೇಶೀಯ, ಆಂತರಿಕ ಹಾಗೂ ಅಂತಾರಾಷ್ಟ್ರೀಯ ವ್ಯವಹಾರಗಳ ಸಂಘಟನೆ, ನಿಯಂತ್ರಣ ಹಾಗೂ ನಿರ್ವಹಣೆಗಳಿಗೆ ಸಂಬಂಧಿಸಿದಂತೆ ಸರ್ಕಾರದಿಂದ ಮಾನ್ಯತೆ ಪಡೆದ ನಿಯಮಗಳ ಸಮೂಹವೇ ವ್ಯವಹಾರಿಕ ಕಾನೂನು ಆಗಿದೆ. ನೋಡಿ, ಇದರಲ್ಲಿ ಕೆಲವೊಂದು ಅಂಶಗಳನ್ನ ನೀವು ಮನಗಾಣಿಸ್ಕೋಬೇಕಾಗ್ತದೆ. ಮೊದಲನೇದು ದೇಶೀಯನೇ ಆಗ್ಬೋದು, ಆಂತರಿಕ ವ್ಯವಹಾರಗಳೇ ಆಗ್ಬೋದು, ಅಥವಾ ಅಂತಾರಾಷ್ಟ್ರೀಯ ವ್ಯವಹಾರಗಳಿಗೆ ಆಗ್ಬೋದು. ಈ ಎಲ್ಲ ರೀತಿಯ ವ್ಯವಹಾರ ಚಟುವಟಿಕೆಗಳಿಗೆ ಸಂಘಟನೆ ಮಾಡೋದು ಅಂದರೆ ಕೋಆರ್ಡಿನೇಷನ್, ನಿಯಂತ್ರಣ ಮಾಡೋದು ಕಂಟ್ರೋಲಿಂಗ್ ಆ್ಯಂಡ್ ರೆಗ್ಯುಲೇಟಿಂಗ್, ಆ್ಯಂಡ್ ನಿರ್ವಹಣೆಗಳು ಮ್ಯಾನೇಜ್ ಮಾಡ್ತಕ್ಕಂಥದ್ದು. ಇವೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸರ್ಕಾರದಿಂದ ಅನುಮೋದನೆಗೊಳಪಡಿಸಿದಂತಹ ಕೆಲವು ರೀತಿ ರಿವಾಜುಗಳು, ಕಟ್ಟುಪಾಡುಗಳು ಅಥವಾ ನಿಯಮಗಳ ಸಮೂಹ, ಅ ಸೆಟ್, ಅ ಬಂಡಲ್ ಆಫ್ ಲಾಸ್ ದಟ್ ಡೀಲ್ ವಿತ್ ಬಿಸ್ನೆಸ್, ನಿಯಮಗಳ ಸಮೂಹವೇ ವ್ಯವಹಾರಿಕ ಕಾನೂನು ಅಂತ ಹೇಳಿ ಕರಿತೀವಿ. ನಾವು ಈ ವ್ಯವಹಾರಿಕ ಕಾನೂನಲ್ಲಿ ಏನೇನು ಬರುತ್ತೆ ಅಂದಾಗ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸ್ಕೋಪ್ ಅಂತ ಏನಿದೆ ಅದನ್ನು ನಾನು ನೆಕ್ಸ್ಟ್ ಸೆಷನ್ನಲ್ಲಿ ಹೇಳ್ತೀನಿ. ಭಾಳ ವಿಶದವಾಗಿ ನೀವೇನು ತಿಳ್ಕೊಳ್ಬೇಕಾಗ್ತದೆ ಅಂದರೆ, ಎನಿ ಸಾರ್ಟ್ ಆಫ್ ಅ ಬಿಸ್ನೆಸ್ ರಿಲೇಷನ್ಶಿಪ್ ವಿಲ್ ಆಟೋಮೆಟಿಕಲಿ ಬಿ ಬ್ರಾಟ್ ಅಂಡರ್ ದಿಸ್ ಪರ್ಟಿಕ್ಯುಲರ್ ಬ್ರಾಂಚ್ ಆಫ್ ಲಾ ದಟ್ ಎಕ್ಸ್ಕ್ಲೂಸಿವ್ಲಿ ಡೀಲ್ಸ್ ವಿತ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಯಾವುದೇ ಒಂದು ನೇಚರ್ ಆಫ್ ದ ವರ್ಕ್ ಬಿಸ್ನೆಸ್ ಅಂತ ಹೇಳಿ ಕರೆದಾಗ ಆ ಒಂದು ಆಸ್ಪೆಕ್ಟು ಈ ಬಿಸ್ನೆಸ್ ರೆಗ್ಯುಲೇಷನ್ಸಲ್ಲಿ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಬಿಸ್ನೆಸ್ ಲಾ ಅನ್ನೋದು ಒಂದು ಲಾ ಅಲ್ಲ, ಇಟ್ ಇಸ್ ಅ ಕಲೆಕ್ಷನ್ ಆಫ್ ಸೆವ್ರಲ್ ಹಂಡ್ರೆಡ್ ಲಾಸ್ ದಟ್ ಡೀಲ್ ವಿತ್ ಒನ್ ಆರ್ ದ ಅದರ್ ಇಶ್ಯೂ ಆಫ್ ಅ ಬಿಸ್ನೆಸ್. ಇದು ಇನ್ನೂ ನಾವು ಕುಲಂಕುಷವಾಗಿ ಸ್ಕೋಪಲ್ಲಿ ನಾವು ತಿಳ್ಕೊಳ್ತೀವಿ. ಸೊ ಇಲ್ಲಿ ಈ ಒಂದು ಸೆಷನಲ್ಲಿ ನೀವೇನು ಅರ್ಥ ಮಾಡ್ಕೋಬೇಕಂದ್ರೆ, ವಾಟ್ ಡು ಯು ಮೀನ್ ಬೈ ದ ಟರ್ಮ್ ಬಿಸ್ನೆಸ್ ಲಾ? ಬಿಸ್ನೆಸ್ ಲಾ ಇಸ್ ದಟ್ ಬ್ರಾಂಚ್ ಆಫ್ ಲಾ ದಟ್ ಡೀಲ್ಸ್ ವಿತ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅರೈಸಿಂಗ್ ಔಟ್ ಆಫ್ ಅ ಬಿಸ್ನೆಸ್ ರಿಲೇಷನ್ಶಿಪ್ ಬಿಟ್ವೀನ್ ಟು ಆರ್ ಮೋರ್ ಪೀಪಲ್. ಹಿಂದೆ ಒಂದು ಕಾಲದಲ್ಲಿ ಇದನ್ನು ಮರ್ಚೆಂಟೈಲ್ ಲಾ ಅಂತ ಹೇಳಿ ಕರೀತಾ ಇದ್ರು, ಮರ್ಕಂಟೈಲ್ ಲಾ ಅಂತ ಕರೀತಾ ಇದ್ರು. ಸೊ ಮರ್ಚೆಂಟೈಲ್ ಲಾ ಆರ್ ಬಿಸ್ನೆಸ್ ರೆಗ್ಯುಲೇಷನ್ಸ್, ಆಲ್ ಆಫ್ ದೆಮ್ ರೆಫರ್ ಟು ಅ ಗ್ರೂಪ್ ಆಫ್ ಲಾಸ್ ದಟ್ ಡೀಲ್ ಎಕ್ಸ್ಕ್ಲೂಸಿವ್ಲಿ ವಿತ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ವಿಚ್ ಪ್ರೊವೈಡ್ an orderly conduct of business affairs and which will also help the parties to have an equitable, ಈ ವರ್ಡ್ ನಾನು ಯೂಸ್ ಮಾಡಬಾರ್ದಾಗಿದ್ದೆ, ಯಾಕೆಂದರೆ ಆಮೇಲೆ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಈಕ್ವಿಟಬಲ್ ಸದ್ಯಕ್ಕೆ ಮರ್ತುಬಿಡಿ, ಅರ್ಥ ಮಾಡ್ಕೊಳ್ಳಿ. ಟು ಪ್ರೊವೈಡ್ ಅ ಸೆಟಲ್ಮೆಂಟ್ ಇನ್ ದ ಲೆಜಿಟಿಮೇಟ್ ಮ್ಯಾನರ್ ಬಿಟ್ವೀನ್ ಟು ಆರ್ ಮೋರ್ ಪಾರ್ಟೀಸ್. ಸೊ ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ಬಿಸ್ನೆಸ್ ಲಾ. ಆಲ್ರೈಟ್, ಸೊ ದಟ್ ವುಡ್ ಬಿ ದ ಎಂಡ್ ಆಫ್ ದಿಸ್ ಸೆಷನ್. ಈ ಸೆಷನ್ನಲ್ಲಿ ನೀವು ಮೀನಿಂಗು ಮತ್ತು ನೇಚರ್ ಆಫ್ ಬಿಸ್ನೆಸ್ ಲಾನ ತಿಳ್ಕೊಂಡಿದ್ದೀರಾ, ಡೆಫಿನೇಷನ್ನ ತಿಳ್ಕೊಂಡಿದ್ದೀರಾ. ಮುಂದಿನ ಸೆಷನ್ನಲ್ಲಿ ನೀವು ಇದರ ಕಾರ್ಯವ್ಯಾಪ್ತಿ ಬಗ್ಗೆ ತಿಳ್ಕೊಳ್ತೀರಾ. ಸೊ ಇನ್ ದ ನೆಕ್ಸ್ಟ್ ಸೆಷನ್ ವಿ ಶಾಲ್ ಬಿ ಮೂವಿಂಗ್ ಆನ್ ಟು ದ ಸ್ಕೋಪ್ ಆಫ್ ಬಿಸ್ನೆಸ್ ಲಾ, ದ ಅಪ್ಲಿಕಬಿಲಿಟಿ ಆಫ್ ಬಿಸ್ನೆಸ್ ಲಾ, ವಿಚ್ ವಿಲ್ ಹೆಲ್ಪ್ ಯು ಪೀಪಲ್ ಟು ಹ್ಯಾವ್ ಅ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವಾಟ್ ಎಕ್ಸಾಕ್ಟ್ಲಿ ಇಸ್ ದ ಮೀನಿಂಗ್, ಸಿಗ್ನಿಫಿಕೆನ್ಸ್, ನೇಚರ್ ಆ್ಯಂಡ್ ಸ್ಕೋಪ್ ಆಫ್ ಬಿಸ್ನೆಸ್ ಲಾ. ಆಲ್ರೈಟ್, ಸೊ ಸಿ ಯು ಸೂನ್.